Hi guys, welcome back to my channel. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೊತ್ತು ಲೈವ್ ಆಯಿತು. ಇವಾಗ ವ್ಲಾಗ್ ಕಂಟಿನ್ಯೂ, ಬೆಳಗ್ಗೆ ರಂಗೋಲಿ ವಿಡಿಯೋ ಅಷ್ಟು ಮಾಡಿದ್ದು, ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಲೈವಲ್ಲಿ ಹೇಳ್ದಂಗೆ ಸಾಗು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಿಲ್ಲ. ಹೀರೆಕಾಯಿ ತೊಗೊಂಡು ಬಂದಿದ್ದಾರೆ, ಸೊ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಹೀರೆಕಾಯಿ ಯಾವ ಥರ ಕಾಣ್ತಾ ಇದೆ ಇಲ್ಲಿ. ಸೊ ಒಂದು 3 ಹೀರೆಕಾಯಿ ತೊಗೊಂಡು ಬಂದಿದ್ದಾರೆ. ಅದನ್ನು ಇವಾಗ ಪಲ್ಯ ಮಾಡಿ, ಚಪಾತಿ ಮಾಡಿ, ಅನ್ನ ಮಾಡಿ, ಆಮ್ಲಿ ಮಾಡಬೇಕಂತೆ. ನಮ್ಮ ಯಜಮಾನ್ರ ಡಿಮ್ಯಾಂಡ್. ಪಾಪ ಅವ್ರಿಗೆ ಹಸುವಾಗ್ತಾ ಇದೆ, ಅದಕ್ಕೆ ಒಂಚೂರು ಟೀ ಮಾಡೋಣ ಅಂತ. ನೋಡಿ ಹೀರೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಹಚ್ತಾ ಇದ್ದೀನಿ. ಅಡುಗೆ ಮಾಡೋದಕ್ಕಿಂತ ಹಚ್ಚೋದೇ ಒಂದು ದೊಡ್ಡ ಕೆಲಸ ಅಲ್ವಾ, ಏನಂತೀರಾ? ಇವತ್ತು ಓಂ ಶಕ್ತಿ ಲುಕ್ಕಲ್ಲಿ ಇದೆ ಅಂತ ರೆಡ್ ಹಾಕೋಬೇಕನ್ನಿಸ್ತು. ನನಗೆ ರೆಡ್ ತುಂಬ ಇಷ್ಟ. ರೆಡ್ ಬ್ಲೂ ಅದೆಲ್ಲ ನನ್ನ ಫೇವ್ರೇಟ್ ಕಲರ್. ಮರೂನ್, ರೆಡ್ ಶೇಡ್ಸ್ ಎಲ್ಲ ಇಷ್ಟ ನನಗೆ. ಸೊ ಈರುಳ್ಳಿ ಟೊಮೆಟೊ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಹೀರೆಕಾಯಿ ಕೂಡ ಹಚ್ಚಿಟ್ಕೊಂಡಿದ್ದೀನಿ ನೋಡಿ. ಈಗ ಈರುಳ್ಳಿ ಟೊಮೆಟೊ ಹೀರೆಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಲ್ಲ, ಈ ಕಡೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಹೀರೆಕಾಯಿ ಪಲ್ಯ ಮಾಡಬೇಕು. ಇವಾಗ ಹಾಲು ಕಾಯಿಸಿದ್ರೆ ನಮ್ಮ ಯಜಮಾನ್ರಿಗೆ ಟೀ ಬೇಕಿತ್ತು. ಯಶ್ರಿಗೆ ನಾಳೆ ಬೂಸ್ಟಿಗೆ ಬೇಕಲ್ಲ, ಹಂಗಾಗಿ ಹಾಲು ಕಾಯಿಸಿದ್ದೀನಿ. ಈಗ ಅಡುಗೆ ಮಾಡ್ತಾ ಇದ್ದೀನಿ. ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ ನಿಮಗೆ, ಈಸಿಯಾಗಿ ಕಾಣುತ್ತೆ. ಈಗ ನಾನು ಇಲ್ಲಿ ಹೀರೆಕಾಯಿ ಪಲ್ಯ ಮಾಡೋದಕ್ಕೆ ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಒಂಚೂರು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕಿಬಿಟ್ಟು ಈರುಳ್ಳಿ ಏನು ಹಚ್ಚಿಟ್ಕೊಂಡಿದ್ದೆ ನೋಡಿ ಅದನ್ನು ಇದರಲ್ಲಿ ಸೇರಿಸ್ತೀನಿ. ಸೊ ನಾನು ಎಲ್ಲೋ ಓದಿದ್ದೆ, ಹೆಣ್ಮಕ್ಳು ಎಸ್ಪೆಷಲಿ ವಿಮೆನ್ಸ್ ಏನಿರ್ತೀವಿ ಅವರು ವಾರಕ್ಕೊಂದು ಸತಿ ಹೀರೆಕಾಯಿ ಸೋರೆಕಾಯಿ ಅದನ್ನೆಲ್ಲ ತಿನ್ನಬೇಕಂತೆ. ಅದು ಕಂಪಲ್ಸರಿ ಅಂತ ಹೇಳ್ತಾರೆ. ಅವ್ರ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ. ಸೊ ನಾನೆಲ್ಲೋ ಓದಿದ್ದು ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈಗ ಈರುಳ್ಳಿ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಬಾಡ್ತಾ ಇದೆ. ಇವಾಗ ನೋಡಿ ಫುಲ್ಲು ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬ್ರೌನ್ ಆಗಿ ಟರ್ನ್ ಆಗಿದೆ. ಈಗ ನಾನು ಟೊಮೆಟೊ ಏನು ಹಚ್ಚಿಟ್ಕೊಂಡಿದ್ದೆ ನೋಡಿ ಅದನ್ನು ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಟೊಮೆಟೊ ನಾನೊಂದು ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಯಾಕಂದರೆ ಗೊಜ್ಜು ರೀತಿ ಆಗಲಿ ಅಂತ. ಸೊ ನಾಳೆ ಯಶ್ಗೆ ಬಾಕ್ಸಿಗೆ ಕೂಡ ನಾನು ಇದನ್ನೇ ಕೊಟ್ಟು ಕಳಿಸ್ತೀನಿ. ಪೂರಿ ಅಥವಾ ಚಪಾತಿ ಅಥವಾ ದೋಸೆ ಏನಾದರೂ ಒಂದು ಮಾಡಿಬಿಟ್ಟು ಅದ್ರ ಜೊತೆಗೆ ಈ ಪಲ್ಯನ ಹಾಕಿ ಕಳಿಸ್ತೀನಿ. ಸೊ ಹಂಗಾಗಿ ನಾನು ನೈಟ್ ಜಾಸ್ತಿ ಅಡುಗೆ ಮಾಡೋದು, ನಾಳೆ ಬೆಳಗ್ಗೆ ಕೂಡ ಆಗುತ್ತೆ ಅಂದ್ಬಿಟ್ಟು. ಇವಾಗ ನೋಡಿ ಆ ಪಲ್ಯ ಎಲ್ಲ ಚೆನ್ನಾಗಿ ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡ್ತಾ ಇದೆ. ಇದಕ್ಕೆ ಇವಾಗ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಸೇರಿಸಿದ್ರೆ ಮತ್ತು ಇನ್ನು ಬೇಗ ಕೂಡ ಆಗುತ್ತೆ, ಹಾಗೆ ಟೊಮೆಟೊ ಕೂಡ ನೀಟಾಗಿ ಸಾಫ್ಟ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಹೀರೆಕಾಯನ್ನು ಹಚ್ಚಿಟ್ಕೊಂಡಿದ್ದೆ ಅದನ್ನೆಲ್ಲ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಹೀರೆಕಾಯಿ ಎಲ್ಲ ಎಳೆದಿತ್ತು, ಚೆನ್ನಾಗಿತ್ತು ಹೀರೆಕಾಯಿ. ಈಗ ನಾನು ಇದಕ್ಕೆ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಮೊದಲಿಗೆ. ಸೊ ಇದಾದಮೇಲೆ ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ. ಸಾಂಬಾರು ಪೌಡ್ರ್ ಒಂದು 3 ಸ್ಪೂನಷ್ಟು. ನೀವು ಬೇಕಾದರೆ ಅದ್ರ ಬದಲು ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಕೋಬೋದು. ಸೊ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ, ಸಾಂಬಾರು ಪೌಡ್ರು ಜಾಸ್ತಿ ಮಾಡಿಟ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಬೇಗ ಖಾಲಿ ಮಾಡೋಣ ಅನ್ನೋ ರೀಸನ್ಗೆ ನಾನು ಸಾಂಬಾರು ಪೌಡ್ರ್ ಬಳಸ್ತಾ ಇದ್ದೀನಿ ಎಲ್ಲದಕ್ಕೂ.
ಈಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೋತೀನಿ. ಯಾಕಂದರೆ ಹೀರೆಕಾಯಿ ತೆಳ್ಳಗೆ ಇದೆ, ಎಣ್ಣೆಲಿ ಕೂಡ ಬಾಡಿಸ್ಕೋಬೋದು. ಬಟ್ ನಾನು ಇನ್ನು ಚಪಾತಿ ಹಿಟ್ಟು ಕಲಿಸ್ಬೇಕಿತ್ತು, ಅಂಬ್ಲಿ ಮಾಡಬೇಕಿತ್ತು, ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಹಂಗಾಗಿ ನೀರನ್ನ ಹಾಕ್ಬಿಟ್ಟು ಬೇಯೋದಕ್ಕೆ ಬಿಟ್ಬಿಡ್ತೀನಿ. ಸೊ ಎಣ್ಣೆಯಲ್ಲೇ ಬೇಯೋದಕ್ಕೆ ಬಿಟ್ಟರೆ ಏನಂದರೆ ಆವಾಗವಾಗ ಕಲಿಸ್ಬೇಕಾಗುತ್ತೆ. ಹಾಗಾಗಿ ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ಥರ ಮಾಡ್ಕೋಬೋದು. ನೀವು ಸ್ವಲ್ಪ ನೀರು ಹಾಕಿ ಕೂಡ ಬೇಯಿಸ್ಕೋಬೋದು, ಅಥವಾ ಎಣ್ಣೆಯಲ್ಲೇ ಚೆನ್ನಾಗಿ ಬಾಡಿಸ್ಕೋಬೋದು. ಎಳೆದಿರೋದ್ರಿಂದ ಬೇಗ ಬಾಡುತ್ತೆ ಹೀರೆಕಾಯಿ. ಸೊ ಇವಾಗ ನಾನು ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ಮಿಕ್ಸ್ ಮಾಡಿ ಇವಾಗ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಲೋಸ್ ಮಾಡಿ ಇಟ್ಬಿಟ್ಟು ಅದಾದಮೇಲೆ ಇವಾಗ ನೋಡಿ ಒಂದು 5 to 10 minutes ಆಗಿದೆ. ಇವಾಗ ಹೀರೆಕಾಯಿ ಎಲ್ಲ ಚೆನ್ನಾಗಿ ಕುದ್ದಿದೆ ನೋಡಿ. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಇವಾಗ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ. ಈ ಕಡೆ ನಾನು ಹೇಳ್ದಂಗೆ ಅಂಬ್ಲಿ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಹೆಲ್ದಿ ಡ್ರಿಂಕ್. ಇದನ್ನು ಉತ್ತರ ಕರ್ನಾಟಕದ ಕಡೆ ಎಲ್ಲ ಜಾಸ್ತಿ ಮಾಡ್ತಾರೆ, ನಮ್ಮ ಯಜಮಾನ್ರು ಊರ ಕಡೆ ಎಲ್ಲ. ಸೊ ಹಂಗಾಗಿ ಅವ್ರಿಗೆ ಯಾವಾಗಾದರೂ ಅಂಬ್ಲಿ ಕುಡಿಬೇಕು ಅಂತ ಅನಿಸಿದರೆ ನಾನು ಮಾಡಿ ಕೊಡ್ತೀನಿ. ಈಗ ನಾನು ನೀರು ಇಟ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿ ಕುದಿಯೋಕ್ಕೆ ಬಿಟ್ಟೆ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಜಜ್ಜಿಬಿಟ್ಟು ಅದರಲ್ಲಿ ಹಾಕಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಇವಾಗ ಜೋಳದ ಹಿಟ್ಟನ್ನ 1-2 ಸ್ಪೂನ್ ಹಾಕ್ಬಿಟ್ಟು ನೀರಲ್ಲಿ ಮಿಕ್ಸ್ ಮಾಡಿ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಕಾರ್ನ್ಫ್ಲವರ್ ಅಲ್ಲ, ಜೋಳದ ಹಿಟ್ಟು. ನಾವು ಜೋಳದ ರೊಟ್ಟಿ ಎಲ್ಲ ಮಾಡ್ತೀವಿ ನೋಡಿ, ಆ ಹಿಟ್ಟು. ಸೊ ಅದನ್ನು 1-2 ಸ್ಪೂನ್ ಹಾಕ್ಬಿಟ್ಟು ಅದನ್ನು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಸೇರಿಸುವಂಥದ್ದು. ನೀವು ಬೇಕಾದ್ರೆ ರಾಗಿ ಹಸಿಟ್ಟು ಕೂಡ ಮಾಡ್ಬೋದು, ರಿಪ್ಲೇಸ್ ಮಾಡ್ಬೋದು ಅದ್ರ ಬದಲು. ತುಂಬ ಚೆನ್ನಾಗಿರುತ್ತೆ, ಪ್ಲಸ್ ಹೆಲ್ದಿ ಕೂಡ. ಡಯಟ್ ಮಾಡೋರು ಕೂಡ ಇದನ್ನು ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಮೊಸರನ್ನ ಸೇರಿಸ್ತಾ ಇದ್ದೀನಿ. ಮೊಸರನ್ನ ಸೇರಿಸ್ಬಿಟ್ಟು ಕಡೆದು ಬಿಡ್ತೀನಿ, ಇಲ್ಲಾಂದರೆ ಮೊಸರು ಒಡೆದಂಗೆ ಆಗುತ್ತೆ. ಹಂಗಾಗಿ ಕಡೆದು ಬಿಡೋದು. ನಾನು ಮೊಸರು ಸಾರಿಗೂ ಇದೇ ರೀತಿ ಮಾಡೋದು. ಸೊ ನೋಡಿ, ಈ ರೀತಿ ಕಡೆದು ಬಿಟ್ಟರೆ ನಿಮಗೆ ಮೊಸರು ಒಡೆದಂಗೆ ಅನಿಸೋದಿಲ್ಲ, ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಒಂದು ಸ್ವಲ್ಪ ಉಪ್ಪು ಒಂಚೂರು ಜಾಸ್ತಿ ಹಾಕೋಬೇಕು, ಯಾಕಂದರೆ ಮೊಸರು ಹಾಕಿರ್ತೀವಲ್ಲ. ಕಮ್ಮಿ ಹಾಕಿದರೆ ರುಚಿ ಅನಿಸೋದಿಲ್ಲ. ಈಗ ಅಂಬ್ಲಿ ಆಲ್ಮೋಸ್ಟ್ ರೆಡಿಯಾಗಿದೆ. ಇದು ಒಂದು ಕುದಿ ಬಂತಂದರೆ ಅಂಬ್ಲಿ ರೆಡಿಯಾಗಿಬಿಡುತ್ತೆ. ಸೊ ಇದಾದಮೇಲೆ ನಾನು ಚಪಾತಿ ಮಾಡಬೇಕು. ಈ ಕಡೆ ಚಪಾತಿಗೆ ನಾನು ಒಂದು ಐರನ್ ತವ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ತುಂಬ ದಿವಸ ಆಯಿತು ನಾನು ತೊಗೊಂಡು. ಆಲ್ಮೋಸ್ಟ್ ಯಾವಾಗ ನಾನು ಹೋಟೆಲ್ ಶುರು ಮಾಡಬೇಕಾದ್ರೆ ನಮ್ಮ ಮನೆ ಪಕ್ಕದಲ್ಲಿ ಲತಾ ಅಂತ ಇದ್ದರು, ಅವ್ರ ಊರಿಂದ ತಂದು ಕೊಟ್ಟಿದ್ದು ನನಗೆ. ಸೊ ತುಂಬ ಚೆನ್ನಾಗಿದೆ. ಬಟ್ ನಾನು ಅವಾಗಿಂದ ಒಂದು ದಿವಸ ಕೂಡ ಯೂಸ್ ಮಾಡಿಲ್ಲ, ಯಾಕಂದರೆ ಬರೀ ಎಣ್ಣೆ ಹಾಕಿ ಬಿಸಿ ಮಾಡಿ ಇಟ್ಕೋತಾ ಇದ್ದೆ. ಇವಾಗ ನಾನು ದೋಸೆ ಮಾಡ್ತೀನಲ್ಲ ತವ, ಅದು ಹೋಗಿಬಿಟ್ಟಿದೆ, ಅಂದರೆ ದೋಸೆ ಬರ್ತಾನೆ ಇಲ್ಲ. ಹಂಗಾಗಿ ಇದರಲ್ಲಿ ಟ್ರೈ ಮಾಡೋಣ, ಸ್ವಲ್ಪ ಪಳಗ್ಸೋಣ ಅಂದ್ಬಿಟ್ಟು ಇದರಲ್ಲಿ ಮಾಡ್ತಾಯಿದ್ದೀನಿ. ಇದು ಎಷ್ಟು ಭಾರ ಇದೆ ಅಂತಂದರೆ ತೆಗಿಯೋಕ್ಕಾಗಲ್ಲ, ಅಷ್ಟು ಭಾರ ಇದೆ. ಇದು ತುಂಬ ವೇಟ್ ಇದೆ. ಇದು ಅವ್ರ ಊರಿಂದ ತೊಗೊಂಡು ಬಂದಿದ್ದು, ಇಳ್ಕಲ್ಲಿಂದ. ತುಂಬ ಚೆನ್ನಾಗಿದೆ ಇದು ತವ. 500 rupees ಅಂತ ಅಂದಿದ್ದವರು. ಇದು ನೋಡಿ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬರುತ್ತೆ. ಮತ್ತು ದೊಡ್ಡದಾಗಿ ಕೂಡ ಮಾಡ್ಕೋಬೋದು, ಎಷ್ಟು ದೊಡ್ಡ ಚಪಾತಿ ಬೇಕಾದರೂ ಮಾಡ್ಕೋಬೋದು. ಸೊ ಇದಾದಮೇಲೆ ಚಪಾತಿ ಮಾಡ್ತಾಯಿದ್ದೀನಿ. ನೋಡಿ, ಚಪಾತಿ ಮಾಡಿದರೆ ಇವಾಗ ಬೇಡ ಅಂತೆ. ಟೀ ಕೊಟ್ಟೆ ತಾನೆ ಹೊಟ್ಟೆಗೆ? ಊಟ ಕೊಡೋದ್ರೆ ಟೀ ಕೊಟ್ಟು ಕೊಟ್ಟೆ ತಾನೆ? ಅಪ್ಪ ಹಸ್ವಾಗ್ತಾ ಇದೆ ಅಂತ ಅವಾಗಿಂದ ಮಾಡ್ತಾ ಇದ್ದೀನಿ, ಬೇಡ ಅಂತ. ನೀನು ಮಾಡ್ತಾ ಇದೀಯ, ಇಲ್ಲ ಅಂತ ಅಂದಿಲ್ಲ ನಾನು. ನನಗೆ ಟೀ ಕೊಟ್ಟೆ ತಾನೆ, ಹೊಟ್ಟೆ ತುಂಬಿದೆ ತಾನೆ? ಅಲ್ಲ ರೀ, ಅಲ್ಲ, ನನ್ನ ಮಾತು ಕೇಳಿ ಇಷ್ಟ ನನಗೆ. ಅಲ್ಲ ಪರವಾಗಿಲ್ಲಪ್ಪ, ಇಡಮ್ಮ. ಇವಾಗ ಟೀ ಕುಡಿದಾರ ಸರಿ ಹೇಳಿದ್ರೆ ನಾನು ಬಿಸಿಯಾಗಿ ಮಾಡ್ತಾ ಇದ್ದಲ್ಲ. ಗ್ಯಾಸ್ ಫುಲ್ ಆಗಿದೆ, ಲೇಟಾಗಿ ಅಡುಗೆ ಮಾಡಿದಲ್ಲ ಅದಕ್ಕೆ. ಏನಪ್ಪ ಅವನ ಬೇಕಾಯ್ತು. ಏನು ಯಾಕೋ ಏನು ಏನ್ ಬೇಕು ನೋಡಿ? ಚಪಾತಿ ಮಾಡಿದೆ, ಪಲ್ಯ ಮಾಡಿದೆ, ಅನ್ನ ಮಾಡಿದೆ, ಅಂಬ್ಲಿ ಮಾಡಿದೆ, ಇನ್ನೊಂದಷ್ಟು ರಾಶಿ ಪಾತ್ರೆ ಇದೆ. ನೀರ್ ಮಾಡಿದೆ, ಪಾತ್ರೆ ತೊಳಿಬೇಕು. ಸಾಕಾಗ್ಬಿಡುತ್ತೆ ಕೆಲಸ ಎಲ್ಲ ಮಾಡೋಷ್ಟೊತ್ತಿಗೆ. ಇನ್ನ ಪಾತ್ರೆ ಎಲ್ಲ ಒಂದು ರಾಶಿ. ಜೀವನ ಅನ್ನೋದು ಪಾತ್ರೆ ತೊಳಿತಾರೆ ಇರ್ಬೇಕು. ಒಂದು ರಾಶಿ ಪಾತ್ರೆ ಇದೆ, ಅದು ನೋಡಿದ್ರೆ ಭಯ ಆಗುತ್ತೆ ನಮ್ಗೆ. ಇವಾಗ ತವ ಇದೆ ಅಲ್ಲ, ತೋರಿಸ್ತೀನಿ ನೋಡಿ, ನೋಡಿದ್ರ ಇಲ್ವೋ? ಐರನ್ ತವ, ದೊಡ್ಡದಿದು.
ತೊಗೊಂಡು ತುಂಬ ದಿವಸ ಆಗಿತ್ತು. ಬಟ್ ಏನಂದರೆ ಯೂಸ್ ಮಾಡ್ತಾ ಇರಲಿಲ್ಲ. ದೋಸೆಗೆ ಅಂತ ತಗೊಂಡೆ, ಆದರೆ ಅದು ಪಳಗಿಲ್ಲ ಅಲ್ವಾ. ಎಣ್ಣೆ ಹಾಕೋದು ಇಡೋದು ಸೀಸನಿಂಗ್ ಮಾಡ್ತಾ ಇದ್ದೆ. ಸೊ ಇವತ್ತು ಹೇಗೋ ಇನ್ಮೇಲೆ ಇದೇ ಯೂಸ್ ಮಾಡಬೇಕು. ಯಾಕಂದರೆ ಇನ್ನೊಂದು ದೋಸೆ ತವಲ್ಲಿ ದೋಸೆ ಬರ್ತಾ ಇಲ್ಲ. ಅದಕ್ಕೆ ಇದು ಯೂಸ್ ಮಾಡೋಣ ಅಂದ್ಬಿಟ್ಟು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಚಪಾತಿ ಒಂದು ಸ್ವಲ್ಪ ಮಾಡ್ತಾ ಇದ್ರೆ ಚೆನ್ನಾಗಿ ಪಳಗುತ್ತೆ ನೋಡಿ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಏನಪ್ಪ ಹೊಟ್ಟೆ ಹಸುವಾ? ಹಾಂ, ಸೊ ಇದು ಡಬಲ್ ಲೇಯರ್ ಚಪಾತಿ. ಇದು ಕಷ್ಟ ಆಗುತ್ತೆ, ಅದು ಕಷ್ಟ ಆಗುತ್ತೆ ಅಂದ್ರೆ ಇದು ಈಸಿ. ಸೊ ನೋಡಿ, ಒಂದರಲ್ಲಿ 2 ಚಪಾತಿ ಈ ರೀತಿ. ಈ ಥರ ಮುದ್ದೆ ಇರಬೇಕು, ಈ ಥರ ಮುದ್ದೆ ಇರಬೇಕು. ನೀನು ಹೋಗಿ ಬರೀ, ಅದೆಲ್ಲ ಬಿಟ್ಬಿಡು, ನಿಂಗೆ ಯಾಕೆ ಟೆನ್ಷನ್. ನೋಡಿ ನೋಡಿ, ಡಬಲ್ ಲೇಯರ್ ಚಪಾತಿ ಹೇಗಿದೆ, ಕ್ಲಿಕ್ ಮಾಡಿ. ಸೊ ಈ ಥರ ಆಗುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಸೊ 2 ಚಪಾತಿ ಮಾಡಿದೆ, 4 ಆಯಿತು ನೋಡಿ, 4 ಚಪಾತಿ. ಸೊ ಆ ಥರ ಮಾಡಿಕೊಂಡು ಬೇಗ ಕೆಲಸ ಮಾಡ್ಕೋಬೇಕು. ಇವಾಗ ಅವ್ರಿಗೆ ಮಾಡಿದೆ ಚಪಾತಿ ಬೇಡವಂತೆ, ನಾನು ಮಾಡಿಟ್ಬಿಡ್ತೀನಿ. ತಿರ್ಗಾ ನನಗಾಗಲ್ಲ, ಪಾತ್ರೆ ಎಲ್ಲ ಒಂದು ರಾಶಿ ಇದೆ, ತೊಳಿಬೇಕು. ಚಪಾತಿ ಬೇಕಾ? ಅನ್ನ ತಿಂತೀಯಾ? ಬೇಡ ತಾನೆ ನಿಂಗೆ ಚಪಾತಿ? ನಾನು ನಾಳೆ ಪೂರಿ ಮಾಡಿಕೊಡ್ತೀನಿ ಸ್ಕೂಲ್ಗೆ. ಸೊ ಅವನಿಗೂ ಬೇಡವಂತೆ ಚಪಾತಿ ಅಷ್ಟೇ. ನಾನು ಬೇಡವಾ? ನಾನು ಅವಾಗಲೇ ಒಂದು ಸ್ವಲ್ಪ ಇತ್ತು ತಿಂದ, ಅದಕ್ಕೆ ಬೇಡವಂತೆ. ನಾನು ಒಂದು ಸ್ವಲ್ಪ ಹೋಗಿ ಒಂದು ಸ್ವಲ್ಪ ಪಾತ್ರೆ ತೊಳೆದ್ಬಿಡ್ತೀನಿ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತೇನು ವ್ಲಾಗಲ್ಲಿ ಅಷ್ಟೇನು ಇಂಟ್ರೆಸ್ಟಿಂಗ್ ಆಗಿಲ್ಲ. ಲೈವ್ ನೋಡಿ, ಲೈವ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ನಮ್ಮ ಯಜಮಾನರು ಹಾಡೆಲ್ಲ ಹಾಡಿದ್ದಾರೆ, ನಿಮ್ಗೆ ಇಷ್ಟ ಆಗ್ಬೋದು. ಸೊ ಆದಷ್ಟು ಬೇಗ ಅವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟು ಕ್ರಿಯೇಟ್ ಮಾಡಿ ಶೇರ್ ಮಾಡ್ತೀನಿ. ಸೊ ಅವರು ಹಾಡಾಡೋದೆಲ್ಲ ನಿಮಗೂ ಇಷ್ಟ ಆಗುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಿ. ಸೊ ಇವಾಗ ಕೆಲಸ ಎಲ್ಲ ಮುಗಿಸ್ದೆ, ಪಾತ್ರೆ ಒಂದಿದೆ, ಅದು ತೊಳಿಬೇಕು. ತೊಳೆದ್ರೆ ಕೆಲಸ ಆಗುತ್ತೆ. ಯಶ್ಗೆ ಇವಾಗ ಸ್ವಲ್ಪ ಓದಿಸ್ತಾ ಇದ್ದೀನಿ. ಅವನಿಗೆ ಮ್ಯಾಥ್ಸ್ ಇದೆ ಅಲ್ಲ, ಟೆಸ್ಟೆಲ್ಲ ಸ್ವಲ್ಪ ಸಮ್ಸ್ ಕೊಟ್ಟಿದ್ದಾರೆ, ಆ ಥರನೆಲ್ಲ ಸಾಲ್ವ್ ಮಾಡಬೇಕು. ಅವನಿಗೆ ಸ್ವಲ್ಪ ಡೌಟ್ ಇದೆ ಅಂತೆ, ಅದಕ್ಕೆ ಹೇಳ್ಕೊಡೋಣ ಅಂತ ಕೂತಿದ್ದೀನಿ. ಒಳಗಡೆ ಕೆಲಸ ಮಾಡ್ತಾಯಿದ್ರೆ ಅಮ್ಮ 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 ಅಂತ ಬಡ್ಕೋತಾ ಇದ್ದ, ಅದಕ್ಕೆ ಬಂದೆ ನಾನು. ಸೊ ಇಷ್ಟ ಆಯ್ತು ಇವತ್ತು ವ್ಲಾಗು. ತುಂಬ ಲೆಂತಿ ವ್ಲಾಗ್ ಏನಿರಲ್ಲ. ಸೊ ಡೈಲಿ ಒಂದು 6 o'clock 5:30 to 8 o'clock ಒಳಗಡೆ ಒಂದು ಲೈವ್ ಮಾಡ್ತೀನಿ. ಸೊ ಯಾರೆಲ್ಲ ಚಾನಲಲ್ಲಿ ಆನ್ಲೈನಲ್ಲಿ ಆವಾಗ ನೀವು ಫ್ರೀ ಇದ್ದರೆ ಬಂದು ಲೈವಲ್ಲಿ ಜಾಯ್ನ್ ಆಗ್ಬೋದು. ಸ್ವಲ್ಪ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ಅವನಿಗೆ ಓದಿಸ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೋಬೇಕು. ಆಮೇಲೆ ಎಡಿಟ್ ಮಾಡಿ ಆಮೇಲೆ ಪೋಸ್ಟ್ ಮಾಡಬೇಕು. ಯಾಕೋ ಇವತ್ತು ತುಂಬ ಸುಸ್ತಾಗ್ತಾ ಇದೆ ನನಗೆ. ನನಗೂ ಅಷ್ಟೇ. ಅವನಿಗೂ ಸುಸ್ತಾಗ್ತಾ ಇದೆ. ಟೈಮು 10 ಕಾಲಾಗಿದೆ. ಇವಾಗ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ನಾನು ಊಟ ಮಾಡಬೇಕು, ಊಟನೂ ಮಾಡಿಲ್ಲ. ಇವಾಗ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.
ಸೊ ನೋಡಿ ನಾ ಹೇಳಿದ್ನಲ್ಲ ಎಷ್ಟೊಂದು ಪಾತ್ರೆ ಇದೆ ಅಂತ, ಒಂದು ರಾಶಿ ಪಾತ್ರೆ ಇತ್ತು, ಅದನ್ನೆಲ್ಲ ವಾಶ್ ಮಾಡಿ ಅಡುಗೆ ಮನೆ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಒಂದು ಪಾತ್ರೆ ಬಿಡದೆ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ನನಗೆ ಈ ಥರ ಇದ್ರೇ ಸಮಾಧಾನ, ರಾತ್ರಿ ಹೊತ್ತು ಒಂದು ಪಾತ್ರೆ ಇರಬಾರ್ದು. ಸೊ ಇಷ್ಟ ಆಯಿತು ಇವತ್ತಿನ ಕೆಲಸ.